ಹಕ್ಕುಗಳು ಕೇವಲ ಸುತ್ತೋಲೆಗೆ ಸೀಮಿತವಾಗಬಾರದು. ಕುಟುಂಬ ಮತ್ತು ಸಮಾಜದಲ್ಲಿ ಪ್ರಾಯೋಗಿಕವಾಗಿ ಜಾರಿಯಾಗಲಿ. ಮಕ್ಕಳ ಹಕ್ಕುಗಳು ಕೇವಲ ಕಾನೂನು ಪಠ್ಯಗಳಿಗೆ ಅಥವಾ ದಾಖಲೆ ಸುತ್ತೋಲೆಗಳಿಗೆ ಸೀಮಿತವಾಗದೆ ಅವು ಶಾಲೆ, ಕುಟುಂಬ ಮತ್ತು ಸಮಾಜದಲ್ಲಿ ಪ್ರಾಯೋಗಿಕವಾಗಿ ಜಾರಿಯಾಗಬೇಕೆಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ತಿಪ್ಪೇಸ್ವಾಮಿ ಕೆ. ಶಿರಾದಲ್ಲಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಶಿರಾದ ಆರ್. ರೆಹಾನ್ ಶಾಲೆಯಲ್ಲಿ ಮಕ್ಕಳ ಹಕ್ಕು ಹಾಗೂ ಮಕ್ಕಳ ಕಾಯ್ದೆ ಕುರಿತು ಕಾರ್ಯಾಗಾರವನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಡಿವೈಎಸ್ಪಿ ಶೇಖರ್ ಟಿ, ರಕ್ಷಣಾ ಆಯೋಗದ ಸದಸ್ಯ ತಿಪ್ಪೇಸ್ವಾಮಿ ಕೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದಿದ್ರೆ ಮಾತ್ರ ಶೋಷಣೆ ವಿರುದ್ಧ ಧೈರ್ಯವಾಗಿ ಮಾತನಾಡಲು ಸಾಧ್ಯ. ಬಾಲಕಾರ್ಮಿಕರ ನಿಷೇಧ, ಶಿಕ್ಷಕರು ಮತ್ತು ಮಕ್ಕಳೇ ಮಕ್ಕಳ ಹಕ್ಕುಗಳ ಮೊದಲ ರಕ್ಷಕರು ಎಂದಿದ್ದಾರೆ. ಮತ್ತು ನಿಯಂತ್ರಣ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಮತ್ತು ಮಕ್ಕಳ ನ್ಯಾಯ ಕಾಯ್ದೆಗಳ ಮಹತ್ವವನ್ನು ವಿವರಿಸಿದರು. ಇನ್ನು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪ ನಿರ್ದೇಶಕ ಮಾಧವರೆಡ್ಡಿ, ಡಿವೈಎಸ್ಪಿ ಶೇಖರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಇನ್ನಿತರರು ಮಾತನಾಡಿದರು. ಮಕ್ಕಳಿಗೆ ತಮ್ಮ ಹಕ್ಕುಗಳ ಕುರಿತಾಗಿ ಅರಿವನ್ನ ಮೂಡಿಸಿದರು. ತಾಲೂಕಿನ 85 ಪ್ರೌಢಶಾಲೆಗಳ ಮಕ್ಕಳ ರಕ್ಷಣೆಗಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವ ಶಿಕ್ಷಕರು ಮತ್ತು ಮಕ್ಕಳು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.